ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಸ್ಟಾರ್ ಆಗಿ ಮಿಂಚುತ್ತಿರುವ ನಿಂಗರಾಜ್ ಸಿಂಗಾಡಿ, ಮಲ್ಲು ಜಮಖಂಡಿ, ಶಿವಪುತ್ರ ಯಶಾರದ ಮತ್ತು ಬಸವರಾಜ್ ಸನದಿಯವರ ಜೊತೆ ನಾಯಕಿಯಾಗಿ ಕಿರುಚಿತ್ರದಲ್ಲಿ ನಟಿಸುತ್ತಿರುವ ಉಮಾ ಅವರ ಜೀವನ ಕಥೆ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, ಇವರ ಹೆಸರು ಉಮಾದೇವಿ ಅಂತ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಉಮಾ ಅವರು ಅಮ್ಮು ಎಂದೇ ಜನಪ್ರಿಯರಾಗಿದ್ದಾರೆ. ಉಮಾ ಅವರು ಮೂಲತಃ ರಾಯಚೂರು ಜಿಲ್ಲೆಯ ದೇವದುರ್ಗದವರು. ಉಮಾ ಅವರ ತಂದೆ ಬಸವರಾಜ್ ಮತ್ತು ತಾಯಿ ನಿಂಗಮ್ಮ ಅವರು. ಇವರು ದೊಡ್ಡ ಮಗಳಾಗಿ ಉಮಾ ಅವರು ಜನಿಸಿದ್ದಾರೆ. ಇವರಿಗೆ ಒಬ್ಬ ತಮ್ಮ ಮತ್ತು ತಂಗಿ ಕೂಡ ಇದ್ದಾರೆ. ಅವರ ತಂದೆಯವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಾಯಿ ಬಟ್ಟೆ ಹೊಲಿಯುವ ಕೆಲಸ ಮಾಡ್ತಾ ಇದ್ದಾರೆ. ಉಮಾ ಅವರ ತಂದೆ 2 ವರ್ಷದ ಹಿಂದೆ ಮರಣ ಹೊಂದಿದರು. ಉಮಾ ಅವರು ಪ್ರಾಥಮಿಕ ಶಿಕ್ಷಣವನ್ನು ಬಸವೇಶ್ವರ ಸ್ಕೂಲ್ ದೇವದುರ್ಗದಲ್ಲಿ ಮುಗಿಸಿದ್ದಾರೆ ಮತ್ತು ಅವರ ಪ್ರೌಢ ಶಿಕ್ಷಣವನ್ನು ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆ ದೇವದುರ್ಗದಲ್ಲಿ ಓದಿದ್ದಾರೆ ಮತ್ತು ಅವರ PUCಯನ್ನು ಬಸವೇಶ್ವರ ಕಾಲೇಜ್ ದೇವದುರ್ಗದಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಸ್ನೇಹಿತರೆ, ಉಮಾ ಅವರು ಮೊದಲು ಕಾಣಿಸಿಕೊಂಡಿದ್ದು ಬುಲೆಟ್ ಟು ಬಂಡಿ ಎಂಬ ಸಾಂಗ್ನಲ್ಲಿ. ಇವರು ಆಕ್ಟಿಂಗ್ ಪ್ರಾರಂಭಿಸಿದ ಮೊದಲ ದಿನಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದು ಅವರ ತಂದೆ ಮತ್ತು ತಾಯಿ ಅಷ್ಟೇ. ಆದರೆ ಈಗ ಅವರ ಆಕ್ಟಿಂಗ್ ಪ್ರತಿಭೆಯನ್ನು ನೋಡಿ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಮಾ ಅವರು ಸುಮಾರು 26 ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ನಿಂಗರಾಜ್ ಸಿಂಗಾಡಿಯವರ ಜೊತೆ ಕಾಯಿಸಿದರೂ ನೋಯಿಸಿದರೂ ನಾನು ನಿನ್ನ ಪ್ರೀತಿಸುವೆ ಎಂಬ ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ. ನಿಂಗರಾಜ್ ಸಿಂಗಾಡಿಯವರ ಜೊತೆ ನಟಿಸಿರುವ ಇವರು ಅವರ ಟೀಮ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಅವರ ಟೀಮ್ ಜೊತೆ ಇದ್ದರೆ ಒಂದು ಲೈಫ್ ಆಗುತ್ತೆ, ಆ ಟೀಮ್ ಜೊತೆ ಇದ್ದರೆ ಏನೋ ಧೈರ್ಯ, ಮುಂದೆ ಏನೋ ಸಾಧಿಸಬಲ್ಲೆ ಎಂಬ ನಂಬಿಕೆ ಮತ್ತು ನಿಂಗರಾಜ್ ಸಿಂಗಾಡಿ ಅವರ ಟೀಮ್ ತುಂಬ ಇಷ್ಟವಾಯಿತು ಎಂದು ಅವರ ಅಭಿಪ್ರಾಯ ಹೇಳಿದರು. ಕನ್ನಡ ಯೂಟ್ಯೂಬ್ನಲ್ಲಿ ಜನಪ್ರಿಯರಾದ ಮತ್ತು 14 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ಶಿವಪುತ್ರ ಅವರ ಜೊತೆಯೂ ಕೂಡ ಇವರು ಹಲವಾರು ಹಾಸ್ಯ ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವುಗಳೆಂದರೆ ಮುದುಕನ ಜಿಲೇಬಿ ಯಾರು ತಿಂದರು, ಪಾನಿಪೂರಿ ತಿಂದರೆ ಮದುವೆ ಆಗಬೇಕಾ, ನಾಚಿ ನೀರಾದ ಚೆಲುವೆಯರು, ಲವ್ ಲಪಡ ಮತ್ತು ನ್ಯಾಯ, ಲೇಡಿ ಡಾಕ್ಟರ್ ಕ್ಲಿನಿಕ್. ಕನ್ನಡದ ಮತ್ತೊಬ್ಬ ಜನಪ್ರಿಯ ಯೂಟ್ಯೂಬರ್ ಆದಂತಹ ಮತ್ತು 15 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ಮಲ್ಲು ಜಮಖಂಡಿ ಅವರ ಜೊತೆಯೂ ಕೂಡ ಇವರು ಹಲವಾರು ಹಾಸ್ಯ ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವುಗಳೆಂದರೆ ಡ್ರೈವರ್ ಹಣೆಬರಹ ಮತ್ತು ಲವ್ ಬೆಗ್ಗರ್. ಕನ್ನಡದ ಇನ್ನೋರ್ವ ಯೂಟ್ಯೂಬರ್ ಆದಂತಹ ಬಸವರಾಜ್ ಸನದಿಯವರ ಜೊತೆ ಕೂಡ ಆನ್ಲೈನ್ ಲವ್ ಸ್ಟೋರಿ, ತ್ಯಾಗಮಯಿ ಎಂಬ ಕಿರುಚಿತ್ರಗಳಲ್ಲಿ ಉಮಾ ಅವರು ನಟಿಸಿದ್ದಾರೆ. ಉಮಾ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನೆಚ್ಚಿನ ನಟರಾದರೆ ರಾಧಿಕಾ ಪಂಡಿತ್ ರವರು ನೆಚ್ಚಿನ ನಟಿಯಂತೆ. ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ನಟಿಸಬೇಕೆಂಬುದು ಉಮಾರವರ ಜೀವನದ ಗುರಿ. ಇದು ಕಿರುಚಿತ್ರ ಮತ್ತು ಹಾಸ್ಯ ಚಿತ್ರಗಳಲ್ಲಿ ನಟಿಸುತ್ತಾ ಕನ್ನಡ ಚಿತ್ರರಂಗಕ್ಕೆ ಲಗ್ಗೆ ಇಡಲು ಸಿದ್ಧವಾಗುತ್ತಿರುವ ಉಮಾರವರ ಜೀವನ ಕಥೆ. ಇವರ ಕನಸುಗಳು ನನಸಾಗಲೆಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಇನ್ನೂ ಹಲವಾರು ನಾಯಕ ನಾಯಕಿಯರು ಬೆಳೆಯಲೆಂದು ಆಶಿಸೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನಿತರರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.